ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಆದ ರಾತ್ರಿ ತಿಳಿಯಿತು ನಾನು ಮದುವೆ ಆಗಿರೋದು ನನ್ನ ತಮ್ಮ ಪ್ರೀತಿ ಮಾಡ್ತಾ ಇದ್ದ ಹುಡುಗಿಯನ್ನ. ಬೆಚ್ಚ ಬಿದ್ದೆ. ಇನ್ನು ನನ್ನ ತಮ್ಮಂಗೆ ಹೇಗ್ ಮುಖ ತೋರಿಸ್ಲಿ? ಈ ಸಂದರ್ಭದಲ್ಲಿ ನಮ್ಮಿಬ್ರು ತಿಳಿದೆ ನಾವಿಬ್ರು ದೈಹಿಕವಾಗಿ ಒಂದಾದ್ವಿ. ಇನ್ನು ದೇಶಾಂತರ ಹೊರಟೋಗ್ಬೇಕು ಇವಳನ್ನ ಕರ್ಕೊಂಡು. ತಮ್ಮಂಗೆ ಎಂದೂ ಕೂಡ ಮುಖ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನನ್ನ ಹೆಂಡತಿನ ಬಿಟ್ಕೊಡೋದಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಯೋಚಿಸ್ತಿರ್ಬೇಕಾದಾಗ ತಮ್ಮ ಹೇಳಿದ ಮಾತುಗಳನ್ನ ಕೇಳಿ ನಾನು ಬೆಚ್ಚಬಿದ್ದೆ. ನನ್ನ ತಮ್ಮ ಯಾರಿಗೂ ಮಾಡದ ಕೆಲಸವನ್ನ ನನ್ನ ಜೊತೆ ಮಾಡಿದಾನೆ. ಅದೇನು ಅಂದ್ರೆ, ತಿಳ್ಕೋಬೇಕು ಅಂದ್ರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಕೀರ್ತಿ. ಅಪ್ಪ ಅಮ್ಮನ ಮುದ್ದಿನ ಮಗ. ನನಗೊಬ್ಬ ತಮ್ಮ ಕೂಡ ಇದ್ದಾನೆ, ನನಗಿಂತ 5 ವರ್ಷ ಚಿಕ್ಕವನು. ಅವನಿಗೆ ನಾನು ಅಪ್ಪನ ರೀತಿ. ನಾನು ಬೆಳ್ಳಗಿದ್ದೀನಿ ಅಂತ ಅಪ್ಪ ಅಮ್ಮಂಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಅವನ್ ಸ್ವಲ್ಪ ಕಪ್ಪು ಕುಳ್ಳುಕಿದ್ದಾನೆ ಅಂತ ಅವನನ್ನ ಎಲ್ರೂ ಹಿಂದೆ ಹಾಕಿದ್ದಾರೆ. ಆದ್ರೆ ನಾನು ಅವನನ್ನ ಎಂದೂ ಕೂಡ ಹಿಂದೆ ಹಾಕೋದಿಲ್ಲ. ತಂದೆ ರೀತಿ ನೋಡ್ಕೋತೀನಿ. ಅವನ್ ನನ್ ಪ್ರಾಣ. ಅಪ್ಪ ಅಮ್ಮ ಯಾವಾಗ್ಲೂ ನನ್ಗೆ ಹೇಳ್ಕೊಡ್ತಾರೆ, ಅವನ್ ಜೊತೆ ಯಾಕೆ ಹೋಗ್ತೀಯಾ, ಅವನ್ ಜೊತೆ ನೀನ್ ಹೋದ್ರೆ ನಿನ್ ಮರ್ಯಾದೆ ಕೂಡ ಹಾಳಾಗತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ಎಷ್ಟ್ ಚೆನ್ನಾಗಿರ್ತಾರೆ ನೋಡೋದಿಕ್ಕೆ, ನಿನ್ ರೀತಿ ಅಲ್ವಾ? ಬೇರೆ ಹುಡುಗರು ಹೋಗೋ ರೀತಿ ಫ್ರೆಂಡ್ಸು ಪಾರ್ಟಿ ಅಂತ ನಾನ್ ಹೋಗೋದಿಲ್ಲ. ದೊಡ್ಡವನಾದ್ಮೇಲೆ ಅಪ್ಪ ಅಮ್ಮ ಹೋಗು, ನಿನ್ ಗೆಳೆಯರ ಜೊತೆ ಗೆಳತಿಯರ ಜೊತೆ ಮೀಟ್ ಮಾಡು. ನಾರ್ಮಲ್ ಆಗಿ ಈಗಿನ ಕಾಲದ ಹುಡುಗರು ಹೇಗಿರ್ತಾರೋ ಹಾಗೆ ಹೋಗು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ ತಮ್ಮ ಕೊಲ್ಲುಕಿರೋ ಕಾರಣದಿಂದ ಅವನ್ ಎಲ್ಲಿನೂ ಹೋಗ್ತಿರ್ಲಿಲ್ಲ. ಅವನ್ ಹೋಗ್ತೀನಿ ಅಂತ ಅಂದ್ರೂ ಕೂಡ ಅಪ್ಪ ಅಮ್ಮ ಬಿಡ್ತಿರ್ಲಿಲ್ಲ, ನಮ್ ಮರ್ಯಾದಿನ ಕಳಿಬೇಡ ಅಂತ. ಅದಕ್ಕೆ ನಾನು ಹೋಗ್ತಿರ್ಲಿಲ್ಲ. ಅವನು ಹೆಚ್ಚಿಗೆ ಏನು ಕುಳ್ಳಕ್ಕಿಲ್ಲ, ಹೆಚ್ಚು ಕಡಿಮೆ ಅಮ್ಮನಷ್ಟು ಹೈಟ್ ಇರ್ತಾನೆ. ಇದನ್ನ ಹೇಳಿದ್ರೆ ಅಮ್ಮ ಮುಖ ತಿರುಗಿಸ್ತಾರೆ. ಈಗ ನಾನು ಪ್ರತಿಷ್ಠಿತ ಕಂಪನಿನಲ್ಲಿ ಜಾಬ್ ನಲ್ಲಿ ಇದ್ದೀನಿ. ಕೈ ತುಂಬಾ ಸಂಬಳನೂ ಬರುತ್ತೆ. ಪಾರ್ಟಿಗಳು ಸರ್ವೇ ಸಾಮಾನ್ಯ. ಆದ್ರೂ ಕೂಡ ಹೋಗೋದಿಲ್ಲ. ನನ್ನ ತಮ್ಮನ ಸಂಪೂರ್ಣ ಖರ್ಚನ್ನ ನಾನೇ ವಹಿಸ್ಕೊಂಡಿದ್ದೀನಿ. ಅವನ್ ಕಾಲೇಜ್ ಫೀಸ್ ಕೂಡ ನಾನೇ ಕಟ್ಟೋದು. ನಾವಿಬ್ರು ಪಿಕ್ಚರ್ಗೆ ಹೋಗ್ತೀವಿ, ಕ್ಲಬ್ಗೆ ಹೋಗ್ತೀವಿ, ಜೀವನನ ಎಂಜಾಯ್ ಮಾಡ್ತೀವಿ. ನಮ್ಮಿಬ್ರಿಗೆ ಇಷ್ಟವಾಗುವ ರೀತಿ ಇದೆಲ್ಲವೂ ನಾನು ಕೆಲಸಕ್ಕೆ ಸೇರಿದ ಮೇಲೆ ಆಯ್ತು. ಇದ್ರಿಂದ ತಮ್ಮ ಸ್ವಲ್ಪ ಫ್ರೀ ಆಗಿರ್ತಾನೆ. ಮೊದಲ ರೀತಿ ಇಲ್ಲ. ಇದ್ರಿಂದ ನನಗೂ ಕೂಡ ಸ್ವಲ್ಪ ನೆಮ್ಮದಿ. ಅಪ್ಪ ಅಮ್ಮ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತಮ್ಮನನ್ನ ಕಡೆಗಣಿಸ್ತಾರೆ ಅನ್ನೋ ಪಾಪ ಪ್ರಜ್ಞೆ ಇಂದ ನಾನು ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರಿದ್ದು. ಈಗ ತುಂಬಾ ಚೆನ್ನಾಗಿ ಬದುಕನ್ನ ಕಟ್ಕೊಂಡು ಬದುಕ್ತಾ ಇದ್ದೀನಿ. ನನ್ ತಮ್ಮನೇ ನನ್ ಗುರು ಅಂತ ಅನ್ಸುತ್ತೆ. ಒಮ್ಮೊಮ್ಮೆ ಅಪ್ಪ ಅಮ್ಮ ಕೂಡ ಅವನ್ ಕಡೆ ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರೆ. ಈ ಬದಲಾವಣೆ ನನಗ್ ತುಂಬಾ ಆಸೆ ಆಯ್ತು. ಯಾಕಂದ್ರೆ ನಾನ್ ದುಡಿತಾ ಇದ್ದೀನಿ, ಪ್ರತಿಷ್ಠಿತ ಕೆಲ್ಸದಲ್ಲಿದ್ದೀನಿ. ನನ್ನನ್ನ ಎದುರಾಕೊಂಡ್ರೆ ತಮ್ಮನ್ ಜೊತೆ ಜಗಳ ಮಾಡಿ ಆ ನಂತರ ಅವ್ರ ಮೇಲಿರೋ ಪ್ರೀತಿ ನನಗ್ ಕಡಿಮೆ ಆಗೋಗುತ್ತೆ ಅನ್ನೋ ಭಯದಿಂದ, ಅಂದ್ರೆ ಎಲ್ಲಿ ನಾನು ಕೈ ತಪ್ಪಿ ಹೋಗ್ತೀನೋ ಅಂತ ತಮ್ಮನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಮದುವೆಗೆ ತುಂಬಾ ಬಲವಂತ ಮಾಡ್ತಿದ್ದಾರೆ. ಮದುವೆ ಅಂದ್ರೆ ನಂಗೆ ಸ್ವಲ್ಪ ಭಯ. ಬಂದವಳು ಹೇಗೆ ತಮ್ಮನ್ನ ನೋಡ್ಕೊಳ್ಳೋದಿಲ್ವಾ ಅಂತ. ಆದ್ರೂ ಕೂಡ ಮದುವೆಗೆ ಒಪ್ಕೊಂಡೆ. ಎಂಗೇಜ್ಮೆಂಟ್ ಹಿಂದಿನ ದಿನ ತಿಳಿತು. ಹುಡುಗಿ ಅಪ್ಪ ಅಮ್ಮ ನೋಡಿದ ಹುಡುಗಿ ಆಗಿದ್ರಿಂದ ಮದುವೆಯಾದ ಸ್ವಲ್ಪ ದಿನಕ್ಕೆ ತಮ್ಮನನ್ನ ಹೊರಗಾಕೋ ಹುನ್ನಾರ ಮಾಡಿದ್ರು. ಅವಳಿಗೆ ಎಲ್ಲಾನು ಹೇಳಿಕೊಡ್ತಾ ಇದ್ರು. ಅವಳು ಕೂಡ ಅದಕ್ಕೆ ಒಪ್ಪಿದ್ದಳು. ಇದನ್ನ ಕೇಳಿ ನಾನು ಬೆಚ್ಚಿ ಬಿದ್ದೆ. ಮನುಷ್ಯರು ಇಷ್ಟೊಂದು ಕೆಳಗಿಳಿತಾರ? ನನ್ನ ಬಂಗಾರದ ಅಂತ ತಮ್ಮನನ್ನ ಬಿಟ್ಟು ನಾನ್ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತಮ್ಮನನ್ನ ಕರ್ಕೊಂಡು ನಾನು ಅಜ್ಜಿ ಮನೆಗೆ ಹೊರಟೋದೆ. ಅಪ್ಪ ಅಮ್ಮನ ಜೊತೆ ಮಾತಾಡೋದನ್ನೂ ಬಿಟ್ಬಿಟ್ಟೆ. ಈಗ 2 ವರ್ಷ ಆಗಿದೆ. ಆ ಜೀವನಕ್ಕೆ ಬಂದು ಕೆಲಸದವನ್ನ ಇಟ್ಕೊಂಡು ಅಜ್ಜಿ ನನ್ನನ್ನ ಮತ್ತೆ ತಮ್ಮನನ್ನ ಸಾಕ್ತಿದ್ದಾರೆ. ತಮ್ಮನ ವಿದ್ಯಾಭ್ಯಾಸ ಮುಗಿತು.
ಈಗ ಅವನು ಕೆಲ್ಸಕ್ಕೆ ಚೆನ್ನೈಗೆ ಸೇರ್ಕೊಂಡ. ಅಣ್ಣ, ಯಾವಾಗ್ಲೂ ನೀನ್ ಸೆರ್ಗಲ್ಲೇ ಇದ್ರೆ ನಾನು ಪ್ರಪಂಚ ನೋಡೋದು ಹೇಗೆ? ಚೆನ್ನೈಯಿಂದ ಆಫರ್ ಲೆಟರ್ ಬಂದಿದೆ, ನಾನು ಹೋಗ್ತೀನಿ. ಸ್ವಲ್ಪ ದಿನ ಪ್ರಪಂಚನ ನೋಡ್ತೀನಿ. ಯಾರಾದ್ರೂ ನನ್ ಮೇಲೆ ಅಸಹ್ಯ ಪಟ್ಕೊಂಡ್ರೆ ನಾನ್ ಎಂದೂ ಕೂಡ ಬೇಸರ ಮಾಡ್ಕೊಳ್ಳೋದಿಲ್ಲ. ಎತ್ತ ಅಪ್ಪ ಅಮ್ಮನ ಅಸಹ್ಯ ಮಾಡ್ಕೊಂಡಿದ್ರು, ಅವರಿಗಿಂತ ಬೇರೆಯವರು ಅಸಹ್ಯ ಪಟ್ಕೊಂಡ್ರೆ ಕಷ್ಟ ಏನೂ ಇಲ್ಲ ಅಂತ ಅಣ್ಣನನ್ನ ಒಪ್ಪಿಸ್ದ. ಈಗ ಅಜ್ಜಿಯದು ಒಂದೇ ಬಲವಂತ, ಮದುವೆ ಆಗು ಮದುವೆ ಆಗು. ತಮ್ಮಂಗೆ ರೆಕ್ಕೆ ಬುಕ್ಕ ಬಂದು ಅವನು ಹಾರೋಗ್ತಾನೆ. ಆದ್ರೂ ಕೂಡ ಅಜ್ಜಿ ಮಾತು ಒಪ್ಕೊಳ್ದೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಜ್ಜಿ ಪ್ರತಿದಿನ ಮದುವೆ ಆಗ್ಬೇಕು ಅಂತ ಹಠ ಮಾಡಿದ್ರು. ಅಜ್ಜಿ ಸಂಪೂರ್ಣವಾಗಿ ಆಸೆಗೆ ಹಿಡಿದ್ರು. ನಿನ್ನ ಮದುವೆನ ಕಣ್ಣಾರೆ ನೋಡ್ಬೇಕು ಅಂತ ಹಠ ಹಿಡಿದ್ರು ಒಂದೇ ಸಮನೆ. ಆಗ ವಿಧಿ ಇಲ್ಲದೆ ಮದ್ವೆಗೆ ಒಪ್ಕೊಂಡೆ. ತಮ್ಮ ಕೂಡ ಫೋನ್ ಮಾಡಿ ನನ್ನನ್ನ ಕನ್ವಿನ್ಸ್ ಮಾಡ್ದ. ನನಗಾಗಿ ನಿನ್ ಬದುಕನ್ನ ಹಾಳು ಮಾಡ್ಕೋಬೇಡ, ಮದುವೆಯಾಗಿ ನಿನಗೂ ಮಕ್ಕಳಾಗ್ಬೇಕು. ನಾನು ಮದುವೆ ಆಗ್ತೀನಿ ಅಣ್ಣ. ಸ್ವಲ್ಪ ದಿನ ಕಳೆದ್ಮೇಲೆ ನಮ್ಮಿಬ್ಬರ ಮಕ್ಕಳು ಕೂಡ ನಾವಿಬ್ರು ಇದ್ದಂತೆನೆ ಇರ್ಬೇಕು. ನನಗೆ ತುಂಬಾ ಆಸೆ ಆಯ್ತು, ಬದುಕು ಚೆನ್ನಾಗ್ ಸಾಕ್ತಿದೆ ಅಂತ. ನನ್ ತಮ್ಮಂಗೆ ಎಷ್ಟು ಮೆಚುರಿಟಿ ಬಂದಿದೆ, ಅವನು ಕೂಡ ಮದುವೆ ಆಗೋದಕ್ಕೆ ಇಷ್ಟಪಡ್ತಿದ್ದಾನೆ ಅಂತ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನಮ್ಮನೆಗೆ ಒಂದ್ ಹುಡುಗಿ ಬಂದ್ಲು. ಅಳ್ತಾ ಬಂದು ಅಜ್ಜಿ ರೂಮಲ್ಲಿ ಅಜ್ಜಿ ಬಳಿ ಏನೋ ಮಾತಾಡ್ತಿದ್ಲು. ಆಗ ಅಜ್ಜಿ ನನ್ನನ್ನ ಕರೆದು, ಇವಳು ನನ್ನ ಗೆಳತಿಯ ಮೊಮ್ಮಗಳು, ಇವರ ಅಪ್ಪ ಅಮ್ಮ ಯಾವ್ದೋ ಮುದುಕನ ಜೊತೆ ಮದುವೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಅಮ್ಮ ಸತ್ ಹೋಗಿದ್ದಾಳೆ, ಮಲ್ತಾಯಿ ಇರೋದು, ತುಂಬಾ ಕಷ್ಟ ಪಡ್ತಿದ್ದಾಳೆ. ನೀನ್ ಇವಳನ್ನ ಮದುವೆಯಾಗಿ ಬದುಕೊಡು ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋದಕ್ಕೆ ಏನು ಉಳಿದಿರ್ಲಿಲ್ಲ. ಅಗಲವಾದ ಮುಖ, ಉದ್ದನೆ ಮೂಗು, ಬಿಳಿಯ ಮೈ ಬಣ್ಣ, ಕಣ್ಣುಗಳು ನೀಲಿಯ ಬಣ್ಣದಲ್ಲಿದೆ. ಚಿಕ್ಕಂದಿನಿಂದಲೂ ನನಗೆ ಆಸೆ ಇತ್ತು ನೀಲಿ ಬಣ್ಣದ ಕಣ್ಣನ್ನ ಹೊಂದಿರೋ ಹುಡುಗಿನ ಪ್ರೀತಿಸ್ಬೇಕು ಅಂತ. ಆದ್ರೆ ಇವಳನ್ನ ನೋಡಿದ ತಕ್ಷಣ ಇವಳೇ ನನ್ನವಳು ಅಂತ ಅನ್ಸೋದಕ್ ಶುರುವಾಯ್ತು. ಎದೆ ಬಡಿತ ಜಾಸ್ತಿ ಆಯ್ತು. ಅವಳು ಮಾಸಿದ ಹಳೇ ಬಟ್ಟೆಗಳನ್ನ ಹಾಕೊಂಡಿದ್ಲು. ಅವಳನ್ನ ನೋಡಿ ಅಯ್ಯೋ ಅಂತ ಅನ್ಸೋದಕ್ ಶುರುವಾಯ್ತು. ನಾನು ಹೋದ ತಕ್ಷಣ ಅವಳ ತಲೆ ಸಂಪೂರ್ಣವಾಗಿ ಬಗ್ಸಿದ್ಲು. ಅಜ್ಜಿ ಬಲವಂತ ಮಾಡಿದ್ಮೇಲೆ ತಲೆ ಎತ್ತಿದ್ಲು. ಅಜ್ಜಿ ಹೇಳಿದ್ರು, ಇವಳು PUC ಓದಿದಾಳೆ, ನಿಂಗೆ ಸಾಕು ಅಲ್ವಾ ಅಷ್ಟು ವಿದ್ಯಾಭ್ಯಾಸ ಅಂದಾಗ ನಾನು ಸಾಕು ಅಂತ ತಲೆ ಅಳ್ಳಾಡಿಸ್ದೆ. ವಾರದಲ್ಲಿ ನನ್ನ ಮತ್ತೆ ಅವಳ ಮದುವೆ ಆಯ್ತು. ಅವಳ ಹೆಸರು ಕಾಮಿನಿ. ತುಂಬಾ ಸುಂದರವಾಗಿದ್ದಾಳೆ. ಅವಳ ಹಾವ ಭಾವ ಎಲ್ಲ ತುಂಬಾ ಮೃದು. ಅವಳು ಮಾತಾಡಿದ್ರೆ ಇನ್ನು ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಎಲ್ಲಾ ಮನೆ ಕೆಲ್ಸನೂ ಬರುತ್ತೆ. ಈಗ್ಲೇ ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ. ಅಜ್ಜಿಯ ಸಂಪೂರ್ಣ ಜವಾಬ್ದಾರಿಯನ್ನ ಅವಳೇ ತಗೊಂಡಿದ್ದಾಳೆ. ನನಗವಳನ್ನ ನೋಡಿ ದಿನದಿಂದ ದಿನಕ್ಕೆ ಅಲ್ಲ, ಕ್ಷಣದಿಂದ ಕ್ಷಣಕ್ಕೆ ಅವಳ ಮೇಲೆ ಅನುರಾಗ ಜಾಸ್ತಿ ಆಗ್ತಾ ಹೋಯ್ತು. ಯಾವಾಗ ಇವಳು ನನ್ನವಳಾಗ್ತಾಳೆ ಅಂತ ಕಾಯ್ತಾ ಇದ್ದೆ. ಇಂದು ನಮ್ಮಿಬ್ಬರ ಮದುವೆ ಆಯ್ತು. ನಿಜವಾಗ್ಲೂ ಇವಳು ನನ್ನವಳು ನಂಬೋದಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ತಮ್ಮ ಇದ್ದಿದ್ರೆ ತುಂಬಾನೇ ಖುಷಿ ಪಡ್ತಿದ್ದ. ನನಗೇನಾದ್ರೂ ಒಳ್ಳೇದಾದ್ರೆ ಖುಷಿ ಪಡೋ ಜೀವ ಅವನು. ಮತ್ತೆ ಅಜ್ಜಿ ಅಪ್ಪ ಅಮ್ಮ ನಮ್ಮಿಬ್ರನ್ನ ಮರ್ತೇ ಬಿಟ್ಟಿದ್ದಾರೆ ಅಂತ ಒಮ್ಮೆ ಅನ್ನಿಸ್ತು. ನಾವು ಮಾತಾಡೋದು ಬಿಟ್ರೆ ಅವರು ಕೂಡ ಜಾಸ್ತಿ ಪ್ರಯತ್ನಿಸ್ಲೇ ಇಲ್ಲ ನಮ್ ಬಳಿ ಬರೋದಿಕ್ಕೆ. ಆನಂತರ ತಿಳಿತು, ಅಪ್ಪ ಅಮ್ಮ ಮೊದ್ಲಿಂದಾನು ಅದೇ ರೀತಿ ಅಂತೆ, ಅವರಿಬ್ರೇ ಇರ್ಬೇಕು ಅಂತ ಅಜ್ಜಿ ಹೇಳ್ತಿದ್ರು. ಈಗ ಆ ವಿಷಯದ ಬಗ್ಗೆ ಚಿಂತಿಸೋ ಪ್ರಯೋಜನ ಇಲ್ಲ. ನನ್ನವಳ ಬಗ್ಗೆ ಚಿಂತಿಸೋದಕ್ಕೆ ಶುರು ಮಾಡಿದೆ. ಅವಳಿಗಾಗಿ ಕಾದು ಕುಳಿತ ಮೊದಲ ರಾತ್ರಿಯ ಮಂಚದ ಮೇಲೆ ಅವಳು ಬಂದ ತಕ್ಷಣ ನನ್ನ ಎದೆ ಬಡಿತ ಜೋರಾಯ್ತು. ನನ್ನ ಕಣ್ಣುಗಳು ಮಿಂಚಿನಂತೆ ಹೊಳೆಯೋದಕ್ಕೆ ಪ್ರಾರಂಭಿಸಿದ್ವು. ಅವಳು ಮುಖವನ್ನ ಗಂಟು ಹಾಕೊಂಡು ಕೂತ್ಕೊಂಡಿದ್ಲು. ಮದುವೆ ಹುಡುಗಿಯಲ್ಲಿ ಇರ್ಬೇಕಾದ ಖುಷಿ ಅವಳಲ್ಲಿ ಇರ್ಲಿಲ್ಲ. ಅಪ್ಪ ಅಮ್ಮನನ್ನ ಬಿಟ್ಟು ನನ್ ಜೊತೆ ಮದ್ವೆ ಆಗಿದ್ದಕ್ಕೆ ಇರ್ಬೇಕು, ಅಥವಾ ಈ ಮದ್ವೆ ತುಂಬಾ ಆತ್ರದಲ್ಲಿ ಆಗೋಯ್ತು, ಅವಳ ಜೊತೆ ಸರಿಯಾಗಿ ಮಾತಾಡೋದಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತ ಅನ್ಕೊಂಡೆ. ಅವಳನ್ನ ನನ್ನ ಪಕ್ಕ ಕೂರಿಸ್ಕೊಂಡೆ. ಅವಳ ಕೈಯಲ್ಲಿದ್ದ ಹಾಲನ್ನ ತಗೊಂಡು
ಪಕ್ಕದಲ್ಲೇ ಇಟ್ಟು ಅವಳ ಕೈಗಳನ್ನ ಹಿಡ್ಕೊಂಡು ಯಾಕೆ ಸಪ್ಪಿದ್ಯಾ ಹೇಳು ಅಂತ ಕೇಳಿದೆ. ಆಗವಳು ಏನೋ ಹೇಳೋದಕ್ಕೆ ಪ್ರಾರಂಭಿಸಿದ್ಲು. ಅಷ್ಟ್ರ ಜೋರಾಗಿ ಮಳೆ ಬರೋದಕ್ಕೆ ಆರಂಭ ಆಯ್ತು. ಅವಳು ಬಾಗಿಲ ಬಳಿ ಹೋದ್ಲು, ಅಜ್ಜಿನ ನೋಡ್ಬೇಕು ಅಂತ. ಮಳೆ ಜೊತೆ ಗುಡುಗು ಕೂಡ ಜಾಸ್ತಿ ಆಯ್ತು. ನಾನು ಹಿಂದೆ ಹೋಗ್ತಾ ಇದ್ದೆ. ಇನ್ನೇನ್ ಬಾಗ್ಲು ತೆಗಿಬೇಕು, ಅಷ್ಟ್ರಲ್ಲಿ ಜೋರಾದ ಗುಡುಗಿನ ಶಬ್ದ ಕೇಳಿಸ್ತು. ಅವಳು ಬೆಚ್ಚಿ ಬಿದ್ದು ಕೆಳಗ್ ಬೀಳೋದ್ರಲ್ಲಿ ಇದ್ಲು. ನಾನವಳನ್ನ ಗಟ್ಟಿಯಾಗಿ ಹಿಡ್ಕೊಂಡೆ. ಅವಳು ಭಯದಿಂದ ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ್ಳು. ಸ್ವಲ್ಪ ಹೊತ್ತಿಗೆ ನಮ್ಗೆ ತಿಳಿಯಿದೆ ನಾವಿಬ್ರು ಹೊಂದಾದ್ವಿ. ಇಷ್ಟು ಬೇಗ ನಾವಿಬ್ರು ದೈಹಿಕವಾಗಿ ಹೊಂದಾಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವಳು ತುಂಬಾ ಸೈಲೆಂಟ್ ಆಗಿ ಇರೋದ್ರಿಂದ ಇವಳು ದಾರಿ ಬರೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದೇ ರಾತ್ರಿಯಲ್ಲಿ ಎಲ್ಲವನ್ನ ಸುಳ್ಳು ಮಾಡಿದ್ಲು. ನಾವಿಬ್ರು ಸಂಪೂರ್ಣವಾಗಿ ಬೆತ್ತಲಾಗಿ ಮತ್ತೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ವಿ. ಇದು ಕನ್ಸ ತಿಳಿತಾ ಇಲ್ಲ. ಅವಳು ಹಣೆ ಮೇಲೆ ಮುತ್ಕೊಟ್ಟೆ. ತುಟಿಗಳಿಗೆ ಮುತ್ಕೊಡೋದಕ್ ಹೋದಾಗ ಅವಳು ದೂರ ಸರಿದು ಅಳ್ತಾ ಬಟ್ಟೆಗಳನ್ನ ಹಾಕೊಂಡು ಕಾರಣ ಏನು ಅಂತ ಕೇಳಿದಾಗ ನನ್ನನ್ನ ಜೋರಾಗಿ ದೂರದಲ್ಲಿ ಕೆಳಗೆ ಕೂತ್ಕೊಂಡು ಇನ್ನೂ ಅಳೋದಕ್ ಶುರು ಮಾಡಿದ್ಲು. ನಂಗೆ ಅರ್ಥನೇ ಆಗ್ಲಿಲ್ಲ. ನಾನೇನಾದ್ರೂ ತಪ್ಪು ಮಾಡಿದೀನೇನೋ ಅಂತ ಪದೇ ಪದೇ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ನಿಮ್ಮ ತಮ್ಮನನ್ನ ಪ್ರೀತಿ ಮಾಡಿದ್ದು. ಅವನ ಜೊತೆ ಮದುವೆಗೆ ಮನೆಯಲ್ಲಿ ಹೋಗ್ತಾನೆ ಇರ್ಲಿಲ್ಲ. ನಿಮ್ಮನ್ನ ಮದುವೆ ಆಗಿ ನಿಮ್ ಜೊತೆ ನಿಮ್ ಮನೇಲಿ ಇದ್ರೆ ನಾನು ಸುರಕ್ಷಿತವಾಗಿರ್ತಿದ್ದೆ. ನಿಮ್ ತಮ್ಮ ಎಲ್ಲಿಗ್ ಬರೋವರೆಗೂ ನನ್ನ ಅಪ್ಪ ಅಮ್ಮ ಮುದುಕನ್ಗೆ ಹುಡುಕನ್ಗೆ ಕೊಟ್ಟು ಮದುವೆ ಮಾಡ್ತಾ ಇದ್ರು. ಆದ್ರಿಂದ ತಪ್ಪಿಸ್ಕೊಳ್ಳೋದಕ್ ಬಂದ್ರೆ ಇವತ್ತು ನೀವು ಅಯ್ಯೋ ನನ್ ಜೊತೆ ಮಾಡಬಾರ್ದು ಕೆಲ್ಸಾನೇ ಮಾಡ್ಬಿಟ್ಟಿದ್ದೀರ. ನಿಮ್ ತಮ್ಮ ನನ್ನಿಂದ ದೂರ ಹೋಗಿದ್ದಾರೆ. ಈ ವಿಷಯನ ನಿಮ್ ಬಳಿ ಹೇಳಿ ನಾವಿಬ್ರು ಸಪರೇಟ್ ರೂಮ್ ಅಲ್ಲಿ ಇರೋದಕ್ಕೆ ಅನುಮತಿ ತಗೊಳ್ಳೋಣ ಅಂತ ನಾನ್ ಬಂದಿದ್ದು. ನಿಮ್ ತಮ್ಮ ಬಂದ ತಕ್ಷಣ ಅವ್ರ ಜೊತೆ ಮದುವೆ ಆಗ್ತಿದ್ದೆ. ನಿಮ್ ಜೊತೆ ನಡೆದ ಮದುವೆ ನಂಗೆ ಸಂಪೂರ್ಣವಾಗಿ ಒಪ್ಪಿಗೆ ಇಲ್ಲ. ಕೇವಲ ಪ್ರಪಂಚದ ದೃಷ್ಟಿಯಲ್ಲಿ ಇಲ್ಲಿ ಬದುಕೋದಿಕ್ಕೆ ಜಾಗ ನನಗೆ ಮಾಡ್ಕೊಳ್ಳೋದಿಕ್ಕೆ ಅಷ್ಟೇ ಅಂತ ಅವಳು ಹೇಳಿದಾಗ ನನ್ನ ಎದೆ ಒಡೆದು ಹೋಯ್ತು. ಸುಂದರವಾದ ಬದುಕಿನ ಆಸೆಯನ್ನ ಪರಿಪೂರ್ಣ ಮಾಡಿದ್ಲು ಅಂತ ಖುಷಿ ಪಡೋ ಸಮಯದಲ್ಲಿ ಇಷ್ಟು ದೊಡ್ಡ ಶಾಕ್ ನೀಡಿದ್ಲು. ನಾನು ಕೆಳಗಡೆ ಕುಸಿದು ಕೂತೆ. ತಮ್ಮನಿಂದ ಕಾಲ್ ಬಂತು. ಬೆಳಗ್ಗೆ 6 ಗಂಟೆ ಆಗಿತ್ತು. ಇದು ಅವನ ರೆಗ್ಯುಲರ್ ಕಾಲ್ ಟೈಮ್. 2-3 ಬಾರಿ ನಿರಂತರವಾಗಿ ಕಾಲ್ ಮಾಡ್ದ. ನಿಧಿರಿದೆ ಪಿಕ್ ಮಾಡ್ದೆ. ಹಲೋ ಅಂತ ಹೇಳ್ದೆ. ನನ್ನ ಧ್ವನಿ ಕೇಳಿ ಅವನು, ಅಣ್ಣ ಏನಾಗಿದೆ, ಇಷ್ಟು ಬೇಸರದಲ್ಲಿದೆಯಾ, ಏನಾದ್ರೂ ವಿಷಯ ಇದ್ರೆ ನನ್ನ ಬಳಿ ಹೇಳು ಅಂತ ಪದೇ ಪದೇ ಕೇಳ್ದ. ಆಗ ನಾನು ಕಾಮಿನಿಯ ವಿಷಯ ಹೇಳಿದೆ. ಅವಳು ನಿನ್ನ ಅತ್ತಿಗೆ ಅಂತ ಬೇಸರ ಮಾಡ್ಕೋಬೇಡ. ನಂಗೆ ತಿಳಿಲಿಲ್ಲ ನೀನು ಪ್ರೀತಿಸಿದ ಹುಡುಗಿಯನ್ನ ಮದುವೆಯಾದೆ. ಯಾರು ಕಾಮಿನಿ ಅಂತ ಅವನು ಪುನಃ ನನ್ನ ಬಳಿ ಕೇಳ್ದ. ಅಜ್ಜಿಯ ಗೆಳತಿಯ ಮೊಮ್ಮಗಳು, ಅದೇ ರಾಜಮ್ಮಜ್ಜಿಯ ಮೊಮ್ಮಗಳ ಕಾಮಿನಿ. ಅವಳು ನನ್ನ ಕ್ಲಾಸ್ಮೇಟ್ ಅನ್ನ. ನನ್ನನ್ನ ಪ್ರತಿಯೊಬ್ರು ಅಸಹ್ಯ ಪಟ್ಕೋತಾ ಇದ್ರು. ಅದಕ್ಕಾಗಿ ಅವಳು ಸಿಂಪತಿಯಿಂದ ಪ್ರೀತಿ ಅಂತ ಹೇಳ್ತಿದ್ರು ಅಷ್ಟೇ ಹೊರತು ಅವಳು ಕೂಡ ನನ್ನನ್ನ ಪ್ರೀತಿಸಿಲ್ಲ. ಅದು ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಕೇವಲ ಸಿಂಪತಿ ಅಷ್ಟೇ ಅದು. ಅವಳು ತುಂಬಾ ಸಾಫ್ಟ್, ತುಂಬಾ ಒಳ್ಳೆ ಹುಡುಗಿ. ಆದ್ರೆ ನನಗವಳು ಅಡ್ಜಸ್ಟ್ ಆಗೋದಿಲ್ಲ. ನನಗೆ ಸ್ಟ್ರಾಂಗ್ ಮತ್ತೆ ರಫ್ ಆಗಿರೋ ಹುಡುಗಿ ಬೇಕು. ನನ್ನ ಬದುಕು ನನ್ನ ಲುಕ್ ನಿಂದ ತುಂಬಾ ಕ್ರಿಟಿಕಲ್. ಒಮ್ಮೊಮ್ಮೆ ಆಗತ್ತೆ, ಅದನ್ನ ತಡ್ಕೊಳ್ಳೋ ಹುಡುಗಿ ಬೇಕು. ದುಡ್ಡು ಬರುತ್ತೆ, ಸಂಬಳ ಬರುತ್ತೆ, ಎಲ್ಲಾ ಸರಿ ಹೋಗುತ್ತೆ. ಕೆಲವು ಬಾರಿ ಪ್ರಪಂಚ ನನ್ನನ್ನ ಅಸಹ್ಯ ಪಟ್ಕೊಳ್ಳುತ್ತೆ. ಆಗ್ಲಾದ್ರೂ ಕೂಡ ಅವಳು ಅದನ್ನ ತಡ್ಕೋಬೇಕು. ನನ್ನನ್ನ ಆ ನೋವಿನಿಂದ ಹೊರಗ್ ತರ್ಬೇಕಾದ ಹುಡುಗಿ ಬೇಕು. ಅವಳಿಗಾಗಿ ನಾನು ಹುಡುಕ್ತಾ ಇದ್ದೀನಿ. ಇಂದಲ್ಲ ನಾಳೆ ಸಿಗ್ತಾಳೆ. ನೀನು ಕಾಮಿನಿ ಜೊತೆ ಆರಾಮಾಗಿರು. ಆ ಹುಡುಗಿಗೆ ಅಷ್ಟೊಂದು ಪ್ರಪಂಚ ಜ್ಞಾನ ಇಲ್ಲ. ತೀರಾ ಇನ್ನೋಸೆಂಟ್ ಪಾಪದ ಹುಡುಗಿ. ನಿನ್ಗೆ ಸರಿ ಹೋಗ್ತಾಳೆ. ನೀನು ಚೆನ್ನಾಗಿ ನೋಡ್ಕೋತೀಯ. ಈ ಎಲ್ಲಾ ಮಾತುಗಳು ಲೌಡ್ ಸ್ಪೀಕರ್ ಅಲ್ಲಿ ಇತ್ತು. ಇದನ್ನ ಕೇಳಿ ಅವಳ ಕಣ್ಣೀರು ನಿಂತಿತ್ತು. ಮುಖ ತುಂಬಾ ಆಲೋಚನೆಯಲ್ಲಿ ಇತ್ತು ಅಂತ ಅನಿಸ್ತಿತ್ತು. ಅವಳಿಗೆ ಸ್ವಲ್ಪ ಸ್ಪೇಸ್ ಬೇಕೇನೋ ಅಂತ ನಾನ್ ಹೊರಗಡೆ ಹೋದೆ. ಅಜ್ಜಿ ಜೊತೆ ಹಳೆ ಮಾತುಗಳನ್ನ ಮಾತಾಡ್ಕೊಂಡು ಕೂತಿದ್ದೆ.
ನನಗೂ ಕೂಡ ಇದರಿಂದ ಸ್ವಲ್ಪ ರಿಲೀಫ್ ಬೇಕಿತ್ತು. ಕೆಲಸಕ್ಕೆ ರೆಡಿಯಾಗಿ ಹೋದೆ. ಅವಳು ನನ್ನ ಮಾತಾಡ್ಸೋದಕ್ಕೆ ಪ್ರಯತ್ನಿಸಿದ್ಲು. ಆದ್ರೆ ನಾನು ಸಾಯಂಕಾಲ ಬಂದು ಮಾತಾಡ್ತೀನಿ ಅಂತ ಹೇಳಿದೆ. 2-3 ದಿನ ಅವಳ ಕೈಗೆ ಸಿಗ್ಲಿಲ್ಲ. ಇಂದು ಕೂಡ ಅವಳು ನಾನು ಲೇಟಾಗಿ ಬಂದೆ, ಅವಳು ಮಲಗಿರ್ತಾಳೆ, ಆಗ ಹೋಗೋಣ ಅಂತ. ಅವಳನ್ನ ಫೇಸ್ ಮಾಡೋ ಶಕ್ತಿ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಮದುವೆ ನಮ್ಮ ಅಜ್ಜಿ ಕನ್ಫ್ಯೂಷನ್ ಅವಳಿಗಿಂತ ಜಾಸ್ತಿ ನನಗಾಗ್ತಾ ಇರೋದು. ಇಂದು ಅವಳು ಹಾಸಿಗೆ ಮೇಲೆ ಮಲಗಿದ್ಲು. ಅವಳ ಅಂದವಾದ ಮುಖ ನೋಡಿದ ತಕ್ಷಣ ನಾನು ಕಳೆದು ಹೋದೆ. ನಂತರ ವಾಸ್ತವ ತಿಳಿದು ಮಂಚದ ತುದಿಯಲ್ಲಿ ಮಲಗಲು ಪ್ರಯತ್ನಿಸಿದೆ. ಅವಳ ಪಕ್ಕದಲ್ಲಿದ್ರೆ ನಿದ್ರೆ ಹೇಗ್ ಬರುತ್ತೆ? ತುಂಬಾ ಕಷ್ಟ ಪಡ್ತಿದ್ದೀನಿ. ಸ್ವಲ್ಪ ಹೊತ್ತಿಗೆ ಅವಳು ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ್ಳು. ಅವಳ ಕಡೆ ತಿರುಗಿದಾಗ ಅವಳು ಬೆಳದಿಂಗಳ ಚಂದಿರನಂತೆ ಒಳಿತಾ ಇದ್ದಾಳೆ, ನಗ್ತಿದ್ದಾಳೆ. ಪ್ಲೀಸ್ ನಂಗೊಂದು ಅವಕಾಶ ಕೊಡಿ, ನನ್ನ ಹಳೆಯ ಎಲ್ಲಾ ವಿಷಯವನ್ನ ಬಿಟ್ಟು ನಿಮ್ ಜೊತೆ ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳೋ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ಲು. ಅವಳ ಮಾತುಗಳಿಗೆ ನಾನು ಕಳೆದು ಹೋದೆ. ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಸ್ವಲ್ಪ ಹೊತ್ತಿಗೆ ನನ್ನ ತುಟಿಗೆ ಮುತ್ತನ್ನ ಕೊಡೋದಕ್ಕೆ ಆರಂಭಿಸಿದ್ಲು. ನಾನು ಕೂಡ ಆ ಮುತ್ತಿನ ಮುತ್ತಲ್ಲಿ ಒಂದಾದೆ. ಇಬ್ಬರ ಹೊಸ ಬದುಕು ಆರಂಭ ಆಯಿತು, ಹೊಸ ಮುನ್ನುಡಿಯೊಂದಿಗೆ. ಕಥೆಯಲ್ಲಿ ಮುಗಿಯುತ್ತೆ. ಕಥೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.